ಯಾವನೊಬ್ಬ ಎದ್ದು ಬಂದವನೀಗ ನಾನು ಇಲ್ಲೇ ಊತ ಹಾಕಿದ್ದೆ, ನಾನೇ ಆ ಕೊಲೆಗಾರ. ಯಾಕೆ ಬರ್ತಾನೆ ಅವನು? ಕೊಲೆ ಮಾಡಿದವನು ಯಾಕೆ ಬರ್ತಾನೆ ಮುಂದೆ? ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಅವನ ಮೈ ಮೇಲೆಲ್ಲ ಬಟ್ಟೆ ಸುತ್ತಕೊಂಡು ಅವನೇನ ತಗೊಬಂದು ಇಲ್ಲಿ ಬಂದ್ಬಿಟ್ಟು ನಾನು ಇಲ್ಲೇ ಊತ ಹಾಕಿದ್ದೆ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದಾನೆ ಅವನು. ಈ ಕೇಸನ್ನು ಮುಚ್ಚಾಕ್ಲಿಕ್ಕೆ ಮಾಡ್ತಾ ಇರೋದು ಅದು. ದೇವರು ಇದ್ದಾನೆ ಇಲ್ಲ ಅನ್ನೋದು ಪ್ರಶ್ನೆ ಅಲ್ಲ. ಈಗ ಸೌಜನ್ಯ ಕೇಸು ಏನಾಯಿತು? ಸೌಜನ್ಯದ ಕೇಸು ಒಂದು ತಗೊಳ್ಳಿ, ಬೇರೆ ಎಲ್ಲ ಬಿಡಿ. ಸೌಜನ್ಯ ಕೇಸು ಎಲ್ಲ ಏನು ಮಾಡಿದ್ದಾರೆ? ಎಲ್ಲ ಮುಚ್ಚಾಕ್ತಾ ಇದ್ದಾರೆ. ಅವನು ಯಾಕೆ ಬರ್ತಾನೆ? ನಾವು ಕೊಲೆ ಮಾಡಿರೋ ಇಲ್ಲಿಗೆ ಚಾನ್ಸೇ ಇಲ್ಲ ಅವನು ಬರಲಿಕ್ಕೆ. ಇವೆಲ್ಲ ನಾಟಕಗಳಿದೆಲ್ಲ. ಈ SITನೂ ನಾಟಕನೇ ಇದು. ಯಾರ್ಯಾರು ಕೈವಾಡ ಇದೆಯೋ ದೊಡ್ಡ ದೊಡ್ಡ ರಾಜಕಾರಣಿಗಳು, ಸ್ವಾಮೀಜಿಗಳ ಕೈವಾಡ ಎಲ್ಲ ಇದೆ. ಒಬ್ಬ SC ಸೌಜನ್ಯದ ಬಗ್ಗೆ ಯಾರು ಧ್ವನಿ ಎತ್ತಾ ಇಲ್ಲ. ಇದು ಅವನೇನು ಬಂದಿದ್ದಾನಲ್ವಾ, ಅವನೇ ಸರಿ ಇಲ್ಲ ಮೊದಲನೇದಾಗಿ. ಅವನ ಬಗ್ಗೆ ಎಲ್ಲೆಲ್ಲಿ ಏನೇನು ನಡೆದಿತ್ತು ಅಂತ ಇದು ಪೊಲೀಸ್ ಸ್ಟೇಷನ್ ಗೊತ್ತಿರಬೇಕಾಗಿತ್ತು. ಅವ್ರನ್ನೋಗಿ ಅರೆಸ್ಟ್ ಮಾಡಿ ತಂದು ಅವನ್ನ ಗುರಿಪಡಿಸ್ಬೇಕಾಗಿತ್ತು. ನೀನು ನೆಪ ಮಾತ್ರಕ್ಕೆ ಮಾಡ್ಬೋದು, ಏನು ಪಬ್ಲಿಕ್ ಕಣ್ಣೊರ್ಸೋ ಕೆಲಸ ಮಾಡ್ಬೋದು. ಇವಾಗಲೂ ಅದೇ ಮಾಡ್ತಾ ಇರೋದು ಅವರು. ಸೌಜನ್ಯ ಆಗಿರ್ಬೋದು, ಮತ್ತೊಬ್ಬ ಹೆಣ್ಮಗಳಿದ್ಲಲ್ಲ ಅವಳದಾಗಿರ್ಬೋದು, ಭಾಳಷ್ಟು ಮಂದಿ ಇದ್ದಾರಲ್ಲಿ. ಧರ್ಮಸ್ಥಳದಲ್ಲಿ ಹುಟ್ಟಿ ಬೆಳೆದವರೇ ಧರ್ಮಸ್ಥಳ ಬಿಟ್ಬಿಟ್ಟು ಹೊರಗಡೆ ಹೊಂಟೋಗಿದ್ದಾರೆ. ಆಸ್ತಿ ಪಾಸ್ತಿನೆಲ್ಲ ಬಿಟ್ಬಿಟ್ಟು ಹೊಂಟೋಗಿದ್ದಾರೆ. ಅಲ್ಲಿ ಕಷ್ಟ ಇದೆ ಅಲ್ಲೆಲ್ಲ. ಇದು ಇವತ್ತಿಂದಲ್ಲ, ಸುಮಾರು 15 ವರ್ಷ 20 ವರ್ಷದಿಂದೆಲ್ಲ ಆಗಿ ಬಂದಿರೋದು. ಅವನು ಊತಿಟ್ಟಿರೋದು ಅಲ್ಲಿ ಗಿಡ ಮರ ಬೆಳೆದಿರ್ತದೋ, ಅಲ್ಲಿ ಏನಾಗಿರ್ತದೋ ಗೊತ್ತಿರಲ್ಲ. ಆವಾಗ ಜಾಗ ಸ್ವಲ್ಪ ಅದ್ಲು ಬದಲಾಗಿರ್ಬೋದು. ಅಲ್ಲ, ಮರ್ಡರ್ ಆಗ್ದೇನೆ ಅಲ್ಲಿ ತಗೊಂಡೋಗಿ ಯಾಕೆ ಅಲ್ಲಿ ಅಷ್ಟು ಪಂದ್ರ ಬಿದ್ದಿರ್ತದೆ? ಅವನು ಹೋಗ್ಬಿಟ್ಟು ಗುಂಡಿ ತೋಡ್ಕೊಂಡು ಒಳಗೆ ಊತ್ಕೊಂಡಿರ್ತಾನ. ಯಾರೋ ಒಡೆದು ಮುಚ್ಚಿರ್ತಾರಲ್ಲಿ. ಅದು ಮರ್ಡರ್ ಅಲ್ಲದೆ ಇನ್ನೇನದು? ಈಗ ನಾನು ಗುಂಡಿ ತೋಡ್ಕೊಂಡು ಒಳಗೆ ಮಲಿಕಳ್ತೀನಾ? ಸಾಧ್ಯನಾ ಅದು? ಯಾರೋ ಹೊಡೆದಿರ್ತಾರೆ, ತೊಗೊಂಡೋಗಿ ಅಲ್ಲಿಗೆ ಹಾಕಿರ್ತಾರೆ. ಅಂದರೆ ಯಾರು ಮಾಡವ್ರೆ ಅಂತ ನಮಗೂ ಗೊತ್ತಾಗಲ್ಲ, ಯಾರಿಗೂ ಗೊತ್ತಿಲ್ಲ. ಒಟ್ಟಲ್ಲಿ ಅದು ಒಡೆದು ಮುಚ್ಚಿರುವಂಥದ್ದು ಕೇಸೇ ಅದು. ಬದಲು ಸಿಗಲ್ಲ ಅಲ್ಲಿ. ತುಂಬ ಜನ ಹೋರಾಟ ಮಾಡಿದ್ದಾರೆ, ಭಾಳ ಜನ ಕಷ್ಟಪಟ್ಟಿದ್ದಾರೆ ಹೋರಾಟಕ್ಕೋಸ್ಕರವಾಗಿ. ಅವ್ರಿಗೆ ಯಾರಿಗೂ ನ್ಯಾಯ ಸಿಗಲ್ಲ. ಅವರು ಆ ವ್ಯಕ್ತಿ ನಿಜವಾಗಿ ಆಗಿದ್ದಿದ್ರೆ ಸೊ ಈಗ ಅವ್ರು ತೋರಿಸೋ ಪಾಯಿಂಟ್ಗಳಲ್ಲೆಲ್ಲ ಒಂದೊಂದು ಅಸ್ಥಿ ಪಂಜರ ಸಿಕ್ಬೇಕಾಗಿತ್ತಲ್ವಾ? ಇದು ಎಲ್ಲ ಒಂದು ಕಡೆ ಈ ಕೇಸನ್ನು ಉಲ್ಟಾ ಮಾಡಲಿಕ್ಕೆ ಯಾವನೊಬ್ಬ ಎದ್ದು ಬಂದವನೀಗ ನಾನು ಇಲ್ಲೇ ಊತ ಹಾಕಿದ್ದೆ, ನಾನೇ ಆ ಕೊಲೆಗಾರ. ಯಾಕೆ ಬರ್ತಾನೆ ಅವನು? ಕೊಲೆ ಮಾಡಿದವನು ಯಾಕೆ ಬರ್ತಾನೆ ಮುಂದೆ? ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಅವನ ಮೈ ಮೇಲೆಲ್ಲ ಬಟ್ಟೆ ಸುತ್ತಕೊಂಡು ಅವನೇನ ತಗೊಬಂದು ಇಲ್ಲಿ ಬಂದ್ಬಿಟ್ಟು ನಾನು ಇಲ್ಲೇ ಊತ ಹಾಕಿದ್ದೆ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದಾನೆ ಅವನು. ಈ ಕೇಸನ್ನು ಮುಚ್ಚಾಕ್ಲಿಕ್ಕೆ ಮಾಡ್ತಾ ಇರೋದು ಅದು. ಇವ್ರ ಕಡೆಯವೇ ಇರ್ತಾನೆ ಅವನು. ಈ ಥರ ಮಾಡಿಬಿಟ್ಟು ಇಲ್ಲೆಲ್ಲ ತೋರಿಸ್ಬಿಟ್ಟು ಅಲ್ಲೆಲ್ಲೂ ಸಿಗಲಿಲ್ಲ, ಹಿಂಗಾಯ್ತು ಅಂದರೆ ಈ ಕೇಸೇ ಹೋಯ್ತದೆ. SIT ಕೇಸ್ ಹೋಗುತ್ತೆ ಇದು. ಅದಕ್ಕೋಸ್ಕರ ಇದೆಲ್ಲ ಮಾಡ್ತಾರೆ. ಅವನು ಯಾಕೆ ಬರ್ತಾನೆ? ನಾವು ಕೊಲೆ ಮಾಡಿರೋ ಇಲ್ಲಿಗೆ ಚಾನ್ಸೇ ಇಲ್ಲ ಅವನು ಬರಲಿಕ್ಕೆ. ಇವೆಲ್ಲ ನಾಟಕಗಳಿದೆಲ್ಲ. ಈ SITನೂ ನಾಟಕನೇ ಇದು. ಅದೇ ಇಷ್ಟು ವರ್ಷ ಇಲ್ಲದೆ ಇರೋದು, ಇವಾಗ ಅವ್ರು ಬಂದ್ಬಿಟ್ಟು ಈ ಕೇಸ್ಗಳು ಎಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬ ವೈರಲ್ ಆಗ್ತಾ ಇರೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರಾ ಅಂತ. ಇದು ಅವನೇನು ಬಂದಿದ್ದಾನಲ್ವಾ, ಅವನೇ ಸರಿ ಇಲ್ಲ ಮೊದಲನೇದಾಗಿ. ಅವನ ಬಗ್ಗೆ ಎಲ್ಲೆಲ್ಲಿ ಏನೇನು ನಡೆದಿತ್ತು ಅಂತ ಇದು ಪೊಲೀಸ್ ಸ್ಟೇಷನ್ ಗೊತ್ತಿರಬೇಕಾಗಿತ್ತು. ಅವ್ರನ್ನೋಗಿ ಅರೆಸ್ಟ್ ಮಾಡಿ ತಂದು ಅವನ್ನ ಗುರಿಪಡಿಸ್ಬೇಕಾಗಿತ್ತು. ಅವನಾಗಿದ್ದು ಎದ್ದು ಬಂದ್ಬಿಟ್ರೆ ಒಂದು 4 ಜನ ಲಾಯರ್ ಕರ್ಕೊಂಡು ತಪ್ಪಾಗಿದೆ ಅದು. ಅದೆಲ್ಲ ಒಂದು ಕಡೆ ಧರ್ಮಸ್ಥಳದ ಏನು ಅನ್ಯಾಯ ನಡೆದಿದೆ, ಅನ್ಯಾಯ ಆ ಸಂತಸ್ಥರಿಗೆ ಒಂದು ಅನ್ಯಾಯ ಆಗ್ತದೆ, ಇವನ ಕಡೆಯಿಂದನೂ ಆಗ್ತದೆ. ಸೊ ಈಗ ಸೌಜನ್ಯ ಕೇಸ್ನ ದಿಕ್ಕು ತಪ್ಪಿಸೋದಕ್ಕೆ ಈ ಭೀಮಾ ಅನ್ನೋ ವ್ಯಕ್ತಿ ಬಂದಿದ್ದಾರೆ. ಖಂಡಿತವಾಗ್ಲೂ ಅದೇ ಮಾಡ್ತಾ ಇರೋದು ಅವರು. ಸೌಜನ್ಯ ಆಗಿರ್ಬೋದು, ಮತ್ತೊಬ್ಬ ಹೆಣ್ಮಗಳಿದ್ಲಲ್ಲ ಅವಳದಾಗಿರ್ಬೋದು, ಭಾಳಷ್ಟು ಮಂದಿ ಇದ್ದಾರಲ್ಲಿ. ಧರ್ಮಸ್ಥಳದಲ್ಲಿ ಹುಟ್ಟಿ ಬೆಳೆದವರೇ ಧರ್ಮಸ್ಥಳ ಬಿಟ್ಬಿಟ್ಟು ಹೊರಗಡೆ ಹೊಂಟೋಗಿದ್ದಾರೆ. ಆಸ್ತಿ ಪಾಸ್ತಿನೆಲ್ಲ ಬಿಟ್ಬಿಟ್ಟು ಹೊಂಟೋಗಿದ್ದಾರೆ. ಅಲ್ಲಿ ಕಷ್ಟ ಇದೆ ಅಲ್ಲೆಲ್ಲ. ಸೊ ಈಗ ಧರ್ಮಸ್ಥಳ ಪುಣ್ಯ ಸ್ಥಾನವನ್ನು ಕೆಟ್ಟ ರೀತಿಯಲ್ಲಿ ಬೆಳೆಸ್ಕೊಂತಾ ಇದ್ದಾರಾ ಅಂತ? ನಾವು ಧರ್ಮಸ್ಥಳ ಪುಣ್ಯಕ್ಷೇತ್ರ ಅಂತ ಹೇಳಲಿಕ್ಕೆ ಬರಲ್ಲ. ಅದು ಈ ದೇಶದಲ್ಲಿ ಪ್ರತಿಯೊಂದು ಜಾಗನೂ ಪುಣ್ಯಕ್ಷೇತ್ರನೇ. ನಾವೆಲ್ಲ ವಾಸ ಮಾಡೋದೇ ಪುಣ್ಯಕ್ಷೇತ್ರದಲ್ಲಿ. ಖಾಲಿ ಧರ್ಮಸ್ಥಳನೇ ಪುಣ್ಯಕ್ಷೇತ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಲೂಟಿ ಕ್ಷೇತ್ರ ಅಂತಲೂ ಹೇಳ್ಬೋದು. ಈಗ ತಿರುಪತಿ ಏನಾಗಿದೆ? ಅಲ್ಲಿ ದುಡ್ಡಿದ್ರೆ ನೀವು ಮುಂದಾಗಿ ಹೋಗ್ತೀರಿ, ದುಡ್ಡಿಲ್ಲ ಅಂದರೆ ಕೂಡ ಹಾಕ್ಬಿಡ್ತಾರೆ. ಅದು ಪುಣ್ಯಕ್ಷೇತ್ರನಾ? ಅನಾಗರಿಕರು ಹೋಗುವಂಥ ಕ್ಷೇತ್ರ ಅದು. ಸೊ ಈಗ ಅಸ್ಥಿ ಪಂಜರ ಸಿಕ್ಕಿರೋದೆಲ್ಲ ಮರ್ಡರ್ ಅಂತಾನೆ ಹೆಂಗೆ ಹೇಳ್ತೀರಾ ಸರ್? ಅತ್ಯಾಚಾರ ಆಗಿರೋದೆ ಅಂತ ಹೆಂಗೆ ಹೇಳ್ತೀರಾ? ಅಲ್ಲ, ಮರ್ಡರ್ ಆಗ್ದೇನೆ ಅಲ್ಲಿ ತಗೊಂಡೋಗಿ ಯಾಕೆ ಅಲ್ಲಿ ಅಷ್ಟು ಪಂದ್ರ ಬಿದ್ದಿರ್ತದೆ? ಅವನು ಹೋಗ್ಬಿಟ್ಟು ಗುಂಡಿ ತೋಡ್ಕೊಂಡು ಒಳಗೆ ಊತ್ಕೊಂಡಿರ್ತಾನ. ಯಾರೋ ಒಡೆದು ಮುಚ್ಚಿರ್ತಾರಲ್ಲಿ. ಅದು ಮರ್ಡರ್ ಅಲ್ಲದೆ ಇನ್ನೇನದು? ಈಗ ನಾನು ಗುಂಡಿ ತೋಡ್ಕೊಂಡು ಒಳಗೆ ಮಲಿಕಳ್ತೀನಾ? ಸಾಧ್ಯನಾ ಅದು? ಯಾರೋ ಹೊಡೆದಿರ್ತಾರೆ, ತೊಗೊಂಡೋಗಿ ಅಲ್ಲಿಗೆ ಹಾಕಿರ್ತಾರೆ. ಅಂದರೆ ಯಾರು ಮಾಡವ್ರೆ ಅಂತ ನಮಗೂ ಗೊತ್ತಾಗಲ್ಲ, ಯಾರಿಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದು ಒಡೆದು ಮುಚ್ಚಿರುವಂಥದ್ದು ಕೇಸೇ ಅದು. ಅದೇನು ಅವರಾಗಿ ಹೋಗಿ ಬಿದ್ದಿರಲ್ಲ ಅಲ್ಲಿ. ಸೊ ಈಗ ಭೀಮಾ ಅನ್ನೋ ವ್ಯಕ್ತಿ ಸರ್
1000ಕ್ಕೂ ಹೆಚ್ಚು ಹೆಣಗಳನ್ನ ಈ ತರ ಊತಿಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಅದರಲ್ಲಿ ಒಂದೇ ಒಂದು ಸಿಕ್ಕಿರೋದು ನಿಮ್ಮ ಪ್ರಕಾರ ಏನ್ ಅನ್ಸುತ್ತೆ ಸರ್? ಒಂದು ಸಿಕ್ಕಿದ್ಯಾ? ಒಂದ್ ಸಿಕ್ಕಿದ್ದು ಬುರುಡೆ ಮಾತ್ರ ಸಿಕ್ಕಿದೆ ಅಂತ, ಮೂಳೆಗಳು. ಹಾಂ ಹಾಂ ಹಾಂ. ಅವನು ಭೀಮಾ ಅನ್ನೋನೇ ಸುಳ್ಳುಗಾರ. ಅವನು ಈ ಕೇಸ್ ಅದರಲ್ಲೂ ಕೂಡ ಅದು ಅಸ್ಥಿ ಪಂಜರ ಗಂಡದಾಗಿ ಗಂಡದೋ ಹೆಣ್ಣದೋ ಎಲ್ರಿಗೂ ಅಲ್ಲಿ ಮುಚ್ಚಾಕಿದ್ದಾರಲ್ಲಿ. ಅದೇನಾರು ಆಗಿದೆ ಅಂದ್ರೆ ಎಲ್ರಿಗೂ ಆಗಿದೆ. ಅದು ಹೆಣ್ಣು ಮಕ್ಕಳೇ ಅಂತಲ್ಲ, ಯಾರು ಗಂಡು ಮಗ ಆವಾಜ್ ಎತ್ತಾನೆ, ಈಗ ಅವನ ಅಕ್ಕನೋ ತಂಗಿನೋ ಯಾರೋ ರೇಪ್ ಮಾಡಿರ್ತಾರೆ, ಅವನು ಕೂಡ ಹೊಟ್ಟೆ ಉರಿತದೆ ಅವನಿಗೆ, ಆಗ ಅವನ್ನೇ ಹೊಡೆದು ಬಿಸಾಕ್ತಾರೆ. ಆ ಥರ ಆಗಿರ್ತದೆ. ಗಂಡು ಹೆಣ್ಣು ಅಂತ ಬರಲ್ಲ ಅಲ್ಲಿ. ಅಲ್ಲಿ ಈ ನಿಮ್ಮ ಪ್ರಶ್ನೆಗೆ ಉತ್ತರ ನಮ್ದಿದೆ. ಯಾರಾದರೂ ಆಗಿರ್ಬೋದು, ಒಳಗಡೆ ಹೋಗಿರ್ತಾರೆ, ಮಣ್ಣಿಗೆ ಹಾಕ್ತಾರೆ ಹೊಡೆದು. ಸೊ ಈಗ ಅಲ್ಲಿ ಸತ್ತಿರೋರೆಲ್ಲ ಅತ್ಯಾಚಾರ ಅಂತಾನೆ ಹೆಂಗ್ ಹೇಳ್ತೀರಾ? ಯಾಕೆ ಅವರು ಸೂಸೈಡ್ ಕೂಡ ಮಾಡ್ಕೊಂಡಿರ್ಬೋದಲ್ಲ ಅಲ್ಲಿ? ಕಾಡಲ್ಲಿ ಹೋಗಿ ಯಾಕೆ ಮಾಡ್ಕೊಳ್ತಾರೆ ಸೂಸೈಡ್? ಬೇಕಾದಷ್ಟು ಜಾಗ ಇದೆ ಸೂಸೈಡ್ ಮಾಡ್ಕೊಳ್ಳಿಕ್ಕೆ. ಹಗ್ಗ ಹಾಕೊಂಡು ಮನೇಲಿ ನೇಣಾಕತ್ತಾರೆ. ಕೆಲವೊಂದಷ್ಟು ಜನ ನಿರ್ಜನವಾದ ಪ್ರದೇಶಕ್ಕೆ ಯಾವ ಹೆಣ್ಮಗಳು ಹೋಗಲ್ಲ, ಯಾವ ಗಂಡಸು ಹೋಗಲ್ಲ. ಮನೆಯೊಳಗೆ ಪ್ಯಾನ್ಗೆ ಹಾಕೊಳ್ತಾನೆ, ಅದು ಇಲ್ಲ ಅಂದರೆ ಅಲ್ಲಿ ಹೊಳೆ ಎರಿತಾ ಇರ್ತದೆ, ಬಿದ್ದು ಸತ್ತೋಯ್ತಾರೆ, ಆ ಹೆಣನೇ ಸಿಗಲ್ಲ. ಆ ಥರದ್ದೆಲ್ಲ ಆಗ್ತದೆ. ನಿರ್ಜಲವಾದ ಪ್ರದೇಶಕ್ಕೆ ಹೋಗುವಂಥದ್ದು ಯಾವುದೇ ಚಾನ್ಸ್ ಇರಲ್ಲ ಅಲ್ಲಿ. ಕೆಲವೊಂದಷ್ಟು ಜನ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯಾಕೆ ಅವರು ಪುಣ್ಯ ಕ್ಷೇತ್ರದಲ್ಲಿ ಹೋಗ್ಬಿಟ್ಟು ಅವ್ರ ಪಾಪನ ಕಳಿಯೋದಕ್ಕೋಸ್ಕರ ಅವ್ರು ಈ ತರ ಸೂಸೈಡ್ ಮಾಡ್ಕೊಂತಾರಲ್ವಾ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೇನು ಕೇಳ್ತೀರಾ? ಯಾವ ಪಾಪನೂ ಇಲ್ಲ, ಯಾವ ಪುಣ್ಯನೂ ಇಲ್ಲ ಅಲ್ಲಿ. ಅವ್ರು ಏನೋ ಯಾರೋ ಮಾಡಿ ಬಿಸಾಕಿರ್ತಾರಲ್ಲ, ಅದು ಹಂಗಾಗಿರ್ತದೆ. ಪುಣ್ಯ ಕ್ಷೇತ್ರ ಎಲ್ಲಿದೆ ಅಲ್ಲಿ? ಏನಿದೆ ಪುಣ್ಯ ಅಲ್ಲಿ ಹೇಳಿ? ನಿಮ್ಮ ದುಡ್ಡನ್ನೇ ನಿಮ್ಗೆ ಊಟ ಹಾಕ್ತಾರೆ, ನಿಮ್ಮ ದುಡ್ಡಿಗೆ ನಿಮಗೆ ಪೂಜೆ ಮಾಡಿಕೊಡ್ತಾರೆ. ಪುಣ್ಯ ಎಲ್ಲಿದೆ ಅಲ್ಲಿ? ಯಾರು ಹೇಳ್ತಾರೆ ಅಲ್ಲಿ ಪುಣ್ಯ ಇದೆ ಅಂತ? ಪುಣ್ಯ ಇಲ್ಲ ಅಲ್ಲಿ, ಅನ್ಯಾಯಗಳಲ್ಲಿ. ನೀವು ಯಾವುದೇ ದೇವಸ್ಥಾನ ಮತ್ತು ಈ ಮಠ ಮಂದಿರ ಅಂತ ಹೋಗ್ತಿರಲ್ಲ, ಮಸೀದಿ ಅಂತೇಳಿ ಅಲ್ಲೆಲ್ಲ ಮೋಸನೇ. ಅಲ್ಲಿ ಎಲ್ಲ ಮೋಸ ಮಾಡ್ತಾರೆ. ಯಾರು ಈ ದೇವರು ಅಂದ್ಕೊಂಡು ಹೋಗ್ತಾರಲ್ಲ, ಅವರೆಲ್ಲ ಮೋಸ ಹೋಗ್ತಾರೆ. ಸೊ ಈಗ ಭೀಮಾ ಅನ್ನೋ ವ್ಯಕ್ತಿ ಒಬ್ಬರಿಗೇನೆ 1000 ಗುಂಡಿಗಳನ್ನ ತೋಡೋಷ್ಟು ತಾಕತ್ತಿದ್ಯಾ ಅನ್ನುವಂಥದ್ದು. ಭೀಮನೇ ಸುಳ್ಳುಗಾರ ಅಂತ ಹೇಳಿಲ್ವಾ? ಭೀಮನೇ ಒಬ್ಬ ಸುಳ್ಳುಗಾರ. ಕೇಸ್ ಮುಚ್ಚಾಕ್ತಾರೆ. ಮುಚ್ಚಾಕ್ಲಿಕ್ಕೆ ಅವನೇ ದಾರಿ ಆಗ್ತಾನೆ. ಈಗ ಅವನೊಬ್ಬನ್ನೇ ಹಿಡ್ಕೊಂಡು SIT ಮಾಡಿರೋದು ಅದೆಲ್ಲ ಪಿತೂರಿ. ಅವೆಲ್ಲ ಹೋಯ್ತವೆ, ಅವೆಲ್ಲ ಏನು ಉಳಿಯಲ್ಲ. ಅದು ಯಾರಿಗೂ ನ್ಯಾಯ ಸಿಗಲ್ಲ. ಸೊ ನಿಮ್ಮ ಪ್ರಕಾರ ಅಲ್ಲಿ ಅತ್ಯಾಚಾರ ಆಗಿರೋರಿಗೆಲ್ಲ ನ್ಯಾಯ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ? ಖಂಡಿತವಾಗ್ಲೂ ಸಿಗಲ್ಲ ಅಲ್ಲಿ. ತುಂಬ ಜನ ಹೋರಾಟ ಮಾಡಿದ್ದಾರೆ, ಭಾಳ ಜನ ಕಷ್ಟಪಟ್ಟಿದ್ದಾರೆ ಹೋರಾಟಕ್ಕೋಸ್ಕರವಾಗಿ. ಅವ್ರಿಗೆ ಯಾರಿಗೂ ನ್ಯಾಯ ಸಿಗಲ್ಲ. ಈ ಕೇಸ್ ಇಲ್ಲಿಗೆ ಮುಚ್ಚೋಗ್ತದೆ. ಇನ್ನು ಸ್ವಲ್ಪ ದಿನ ಮುಂದಕ್ಕೆ ಹೋಗಿ ಮುಚ್ಚೋಯ್ತದೆ. ಈಗ ಅದು ಹೊಸ್ತಾಗಿದೆಯಲ್ವಾ, ಇವೆಲ್ಲ ಮುಚ್ಚಾಕ್ಬಿಡ್ತಾರೆ, ಏನು ನಡೆಯಲ್ಲ ಅಲ್ಲಿ. ಸರ್, ಈಗ ಹಿಂದೂಗಳ ಒಗಟು ಮುರಿಯಲು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು. ಯಾರು ಹಿಂದೂಗಳ ಬಗ್ಗೆ ಮುಸ್ಲಿಮ್ಸ್ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ? ಸಮೀರ್ ಎಂಬಿ ಅವರು ವಿಡಿಯೋಗಳು ಮಾಡಿ ಹಾಕ್ತಾ ಇದ್ದಾರೆ. ಏನಂತ ಆಗ್ತಾ ಇದ್ದಾರೆ? ಈ ರೀತಿ ಘಟನೆ ನಡೀತಾ ಇದೆ ಅಂದ್ಬಿಟ್ಟು, ಧರ್ಮಸ್ಥಳದಲ್ಲಿ ಈ ರೀತಿ ಅಲ್ಲೇ ನಡೀತಾ ಇದೆ, ಮೇಡಮ್, ದೇವ್ರು ಇದಾನೆ ಇಲ್ಲ ಅನ್ನೋದು ಪ್ರಶ್ನೆ ಅಲ್ಲ. ಈಗ ಸೌಜನ್ಯ ಕೇಸು ಏನಾಯಿತು? ಸೌಜನ್ಯದ ಕೇಸು ಒಂದು ತಗೊಳ್ಳಿ, ಬೇರೆ ಎಲ್ಲ ಬಿಡಿ. ಸೌಜನ್ಯ ಕೇಸು ಎಲ್ಲ ಏನು ಮಾಡಿದ್ದಾರೆ, ಎಲ್ಲ ಮುಚ್ಚಾಕ್ತಾ ಇದ್ದಾರೆ. ಇದಕ್ಕೆ ಯಾರ್ಯಾರು ಕೈವಾಡ ಇದೆಯೋ, ದೊಡ್ಡ ದೊಡ್ಡ ರಾಜಕಾರಣಿಗಳು, ಸ್ವಾಮೀಜಿಗಳ ಕೈವಾಡ ಎಲ್ಲ ಇದೆ. ಒಬ್ಬ SC ಸೌಜನ್ಯದ ಬಗ್ಗೆ ಯಾರು ಧ್ವನಿ ಎತ್ತಾ ಇಲ್ಲ. ಕೆಲವು ದಲಿತ ಸಂಘಟನೆಗಳು ಮಾತ್ರ ಮಾತಾಡ್ತಾ ಇದ್ದೇವೆ ವಿನ ಬೇರೆ ಯಾವ ಪಕ್ಷದವರು ಮಾತಾಡ್ತಾ ಇಲ್ಲ. ಸೌಜನ್ಯ ಕೇಸ್ ಏನಾಗಿದೆ? ಸರ್, ಮುಚ್ಚಾಕು ಆಗಿದ್ರೆ ಅವ್ರು ಯಾಕೆ ಸರ್ SIT ಕೊಟ್ಬಿಟ್ಟು ತನಿಖೆ ಮಾಡ್ತಾರೆ ಅಲ್ಲಿ? ಮೇಡಮ್, ಈ ನೆಪ ಮಾತ್ರಕ್ಕೆ ಮಾಡ್ಬೋದು, ಏನು ಪಬ್ಲಿಕ್ ಕಣ್ಣೊರ್ಸೋ ಕೆಲಸ ಮಾಡ್ಬೋದು. ಅದರಿಂದ ಅದು ಈಗ SIT ಕೊಟ್ಟಿದ್ರಲ್ಲ, ಪಾರದರ್ಶಕವಾಗಿ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ತನಿಖೆ ಮಾಡಲಿ, ಸತ್ಯಾಸತ್ಯತೆ ಹೊರಗಡೆ ಬರಲಿ. ಯಾರೇ ತಪ್ಪು ಮಾಡಿದ್ರು ತಪ್ಪೇ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ. ಸೊ ಈಗ ಧರ್ಮಸ್ಥಳದಲ್ಲಿ ಹೆಣ್ಣು ಮಕ್ಕಳ ಮರಣ ಹೋಮ ಆಗ್ತಾ ಇದೆಯಾ? ಅದು ನಾನು ಇತ್ತೀಚೆಗೆ TV ಮಾಧ್ಯಮಗಳಲ್ಲಿ ಪೇಪರ್ನಲ್ಲಿ ಓದಿದ್ದು, ನಾವಂತೂ ಕಣ್ಣಾರ ನೋಡಿಲ್ಲ ಮೇಡಮ್. ನೋಡದೇ ಇರೋದನ್ನ ನಾವು ಹೇಳೋಕ್ಕಾಗಲ್ಲ. ಆಗಿರ್ಬೋದು, ಆಗದೆ ಇರಲೂಬಹುದು, ಅದನ್ನು ನಾವು ಹೇಳೋಕ್ಕಾಗಲ್ಲ. ಆದರೆ ಸೌಜನ್ಯ ಕೇಸು ಅಂತೂ ತುಂಬ ದುರಂತ. ಒಬ್ಬ ದಲಿತ ಹೆಣ್ಮಗಳು ಸೌಜನ್ಯ ಕೇಸು, ಅದು ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಸೊ ಈಗ ಎಷ್ಟೋ ಜನರದ್ದು ಅಲ್ಲಿ ಮೃತದೇಹ ಸಿಕ್ಕಿದೆ ಅಂತ ಹೇಳ್ತಾ ಇದ್ರು. ಅಂದ್ರೆ ಸತತ ಭೀಮಾ ಅವರೇ ಹೋಗಿ ಊತಿಕ್ಕಿದ್ದೀನಿ ಅಂತ ಹೇಳಿದ್ರು. ಇವಾಗ ಯಾಕೆ ಅದು ಬೇರೆಯವರು ಮೃತದೇಹ ಆಗಿರಬಾರ್ದು ಅನ್ನುವಂಥದ್ದು? ಮೇಡಮ್, ಅದು ಯಾರು ಶವ
ಯಾರು ಏನೋ ಗೊತ್ತಿಲ್ಲ. ಆದರೆ ಅವನು ಒಪ್ಕೋತಾ ಇದ್ದಾನಲ್ಲ, ನಾನೇ ಊತಿಕ್ಕಿದ್ದು ಮಣ್ಣು ಮಾಡಿದ್ದು ನಾನೇ ಅಂತ ಹೇಳ್ತಾ ಇದ್ದಾರಲ್ಲ, ಅದರಿಂದ ಅವ್ರು ಇದು ಮಾಡಿ. ಸೊ ಈಗ ಅವರೇ ಒಪ್ಕೊಂತಾ ಇದ್ದಾರೆ, ಇವಾಗ ನಾನೇ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಈಗ ನೋಡಿದ್ರೆ 6 ಪಾಯಿಂಟ್ ಅಲ್ಲಿ ಒಂದೇ ಒಂದು 6ನೇ ಪಾಯಿಂಟ್ ಅಲ್ಲಿ ಮಾತ್ರನೇ ಮೃತದೇಹ ಸಿಕ್ಕಿರೋದು, ಅಂದ್ರೆ ಅಸ್ಥಿ ಪಂಜರ ಸಿಕ್ಕಿದೆ. ಸೊ ಇದಕ್ಕೆ ಏನ್ ಹೇಳ್ತೀರಾ? ಹಂಗಾದ್ರೆ ಇವರು ಎಲ್ಲದ್ರಲ್ಲೂ ಇವರೇ ಮಾಡಿದ್ದಾರೆ ಅಂದ್ರೆ ಎಲ್ಲದ್ರಲ್ಲೂ ಸಿಕ್ಬೇಕಾಗಿತ್ತಲ್ವಾ? ಮೇಡಮ್, ಇದು ಇವತ್ತಿಂದಲ್ಲ, ಸುಮಾರು 15 ವರ್ಷ 20 ವರ್ಷದಿಂದೆಲ್ಲ ಆಗಿ ಬಂದಿರೋದು. ಅವನು ಊತಿಟ್ಟಿರೋದು ಅಲ್ಲಿ ಗಿಡ ಮರ ಬೆಳೆದಿರ್ತದೋ, ಅಲ್ಲಿ ಏನಾಗಿರ್ತದೋ ಗೊತ್ತಿರಲ್ಲ. ಆವಾಗ ಜಾಗ ಸ್ವಲ್ಪ ಅದ್ಲು ಬದಲಾಗಿರ್ಬೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು. ಇವಾಗ ನಾನೇ ಊತಾಕಿದ್ದು ನಾನೇನೆ ಬಲವಂತವಾಗಿ ನನ್ನ ಕಡೆಯಿಂದನೇ ಮಣ್ಣು ಮಾಡಿಸಿದ್ರು, ಮಣ್ಣಲ್ಲಿ ಮುಚ್ಚಿಸಿದ್ರು, ನಾನೇ ಗುಂಡಿ ತೆಗ್ದು ನಾನೇ ಮಣ್ಣು ಮಾಡಿದ್ದೀನಿ ಅಂತ ಯಾರೇ ಆಗಲಿ ಒಪ್ಕೊಳ್ಳಲ್ಲ. ಅವ್ನು ಮಾಡಿರೋದಕ್ಕೇ ಅವ್ನು ಹೇಳ್ತಾ ಇರೋದು. ಹಾಂ. ಸೊ ಈಗ ಧರ್ಮಸ್ಥಳದಲ್ಲಿ ಸತ್ತಿರೋರೆಲ್ಲ ಮರ್ಡರ್ ಅಂತಾನೆ ಹೆಂಗ್ ಹೇಳ್ತೀರಾ ನೀವು? ಮೇಡಮ್, ಮಳ್ರು ಅಂತ ನಾವು ಹೇಳೋಕ್ಕಾಗಲ್ಲ. ಅತ್ಯಾಚಾರನೂ ಆಗಿರ್ಬೋದು, ಬೇರೆ ಬೇರೆ ಥರ ಎಲ್ಲ ಆಗಿರ್ಬೋದು. ಮರ್ಡರ್ ಆಗಿದೆ ಅಂತಾನೆ ಹೆಂಗ್ ಹೇಳ್ತೀರಾ? ಅದು ನಾವು ಹೇಳೋಕ್ಕಾಗಲ್ಲ ಮೇಡಮ್. ಆಗಿರ್ಬೋದು, ಆಗದೆ ಇರಲೂಬೋದು. ಆದರೆ ಆಗಿರೋದು ಪ್ರೂವ್ ಇದೆಯಲ್ಲ, ಅಲ್ಲೆಲ್ಲ ಗುಂಡಿ ತೆಗೆದಾಗ ಎಲ್ಲ ಎಲ್ಬುಗಳು ಸಿಕ್ಕಿದೆಯಲ್ಲ, ಅದೇ ಒಂದು ಪ್ರೂಫ್. ಎಲ್ಬೋನು ಕೂಡ ಗಂಡಸದು ಅಂತ ಬರ್ತಾ ಇದೆಯಲ್ಲ ಸರ್, ಹೆಣ್ಣು 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 ಅಸ್ಥಿ ಪಂಜರ ಅಲ್ಲ ಅದು ಅಂತ. ಅದು ಲ್ಯಾಬ್ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಮೇಡಮ್, ನಾವು ನೀವು ಹೇಳೋದಲ್ಲ. ಅದು ಹೆಂಗಸ್ರ ಮೂಳೆನಾ ಗಂಡಸ್ರ ಮೂಳೆನಾ ಅಂತ ನಾವು ಹೇಳೋಕ್ಕಾಗಲ್ಲ. ಅದು ಲ್ಯಾಬ್ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. DNA ಪರೀಕ್ಷೆ ಮಾಡಿದಾಗ ಸತ್ಯಾಸತ್ಯತೆ ಹೊರಗಡೆ ಬರ್ತದೆ.